ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿದ್ರು, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮರೀದೆ ಕ್ಲಿಕ್ ಮಾಡಿ. ಅಂತೂ ಇಂತೂ ಎಲ್ಲ ಕಾರ್ಯಗಳು ಮುಗೀತು. ಇವತ್ತು ಸಂಡೇ ಅಂತ ಸಂಡೇ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಬನ್ನಿ, ನಾನಿವತ್ತು ಬಿರಿಯಾನಿ ಮತ್ತು ಚಾಪೀಸ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಾಕ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನೀವು ಅನ್ಕೋಬೋದು ಎಲ್ಲ ಥರ ವೀಡಿಯೋನೂ ಹಾಕಿದ್ರು, ಯಾಕೆ ಕಾರ್ಯದ ಹಾಕಲಿಲ್ಲ ಅಂತ. ಅದು ಕೂಡ ವಿಡಿಯೋ ಮಾಡಿದ್ದೀನಿ, ಬಟ್ ಹಾಕೋದಾ ಬೇಡವಾ ಅನ್ನೋದು ಕನ್ಫ್ಯೂಸ್ ಆಗಿಬಿಟ್ಟಿದೆ. ಸ್ವಲ್ಪ ಜನ ಹಾಕು ಅಂತ ಹೇಳಿದ್ರು, ಇನ್ನೂ ಕೆಲವು ಜನ ಅದೆಲ್ಲ ಬೇಡ ಅಂತ ಹೇಳಿದ್ರು. ಅದಕ್ಕೆ ನಿಮ್ಮನ್ನೇ ಕೇಳೋಣ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನಾನು ಆ ವಿಡಿಯೋನ ಹಾಕಬೇಕು ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ ಅಂತ. ಇಲ್ಲ ಅಂದರೆ ಅದನ್ನು ಕೂಡ ಹೇಳಿ ಬೇಡ ಆ ವಿಡಿಯೋ ಅಂತ. ಯಾವುದನ್ನೂ ತಿಳಿಸ್ತೀರಾ ಅಂತ ಅಂದ್ಕೊಂಡಿರ್ತೀನಿ, ನಂಬಿದ್ದೀನಿ. ನೋಡೋಣ ಬನ್ನಿ. ಸಂಡೇ ಅಲ್ವಾ, ಸೊ ಹಾಗಾಗಿ ಎದ್ದಿದ್ದೆ ಲೇಟು, 10 ಗಂಟೆ ಆಗೋಯ್ತು. ರಾತ್ರಿನೇ ಹೇಳ್ಬಿಟ್ಟು ಮಲ್ಕೊಬಿಟ್ಟಿದ್ದೆ ನಮ್ಮ ಅತ್ತೆಗೆ, ನಾನಂತೂ ನಾಳೆ ಲೇಟಾಗಿ ಎದ್ದೊಳ್ತೀನಿ, ದಯವಿಟ್ಟು ಎದ್ದೊಳಿಸ್ಬೇಡಿ ಅಂತ. ಸೊ ಹಾಗಾಗಿ ಅವರು ಕೂಡ ಎದ್ದೊಳಿಸಿರ್ಲಿಲ್ಲ. ಮಿನಿಮಮ್ ಎಷ್ಟಾಗಿರ್ಬೋದು ಗೊತ್ತಾ, ನಾನು ಎದ್ದಾಗ 10 ಗಂಟೆ ಆಗಿತ್ತು ಇವತ್ತು. ಎದ್ದು ಇವಾಗ ತಾನೇ ಮುಖ ತೊಳ್ಕೊಂಡು ಬಂದೆ. ರಾಕಿ ಅವರು ಕೂಡ ಅವರೆದ್ದಾಗ 10:30. ಇವಾಗ ಚಿಕನ್ ತಂದು ಕೊಟ್ಟಿದ್ದಾರೆ ಮಾಡು ಅಂತ ಮಾಡ್ತಾಯಿದ್ದೀನಿ. ಬನ್ನಿ. ನೀವು ಸಂಡೇ ಆದರೆ ಯಾವ ಟೈಮಿಂಗ್ ಎದ್ದೊಳ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಾನಂದರೆ ಸಂಡೇ ಎಲ್ಲರೂ ಹೋಗಬೇಕು ಅಂದರೆ ಮಾತ್ರನೇ ಬೇಗ ಎದ್ದೊಳೋದು, ಇಲ್ಲ ಅಂದರೆ ನಿಜವಾಗ್ಲೂ ಲೇಟಾಗೇ ಎದ್ದೊಳೋದು. ಸಂಡೇ ಆದರೆ ನೆಮ್ಮದಿಗೆ ಮಲ್ಕೊಳ್ಳೋಣ ಅಂತ. ಬಿರಿಯಾನಿಗೆ ಮತ್ತು ಇದು ಚಾಪ್ಸ್ಗೆ ಇವಾಗ ತಾನೇ ತುಳಿತಾ ಇದೆ, ಸೊ ಹಾಗಾಗಿ ನೋಡಿ. ಚಾಪ್ಸ್ಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತೊಗೊಂಡಿದ್ದೀನಿ, ಮತ್ತು ಅರಿಶಿನ, ಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮತ್ತು ಇಲ್ಲಿ ಶುಂಠಿ, ಮತ್ತು ಮೆಣಸು ಗಟ್ಟಿ ಬರಲಿ ಅಂದರೆ ಹಾಗಾಗಿ ಕಡಲೆ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಚಕ್ಕೆ, ಲವಂಗ. ಇದು ಚಾಪ್ಸ್ಗೆ. ಮತ್ತು ಇದರಲ್ಲಿ ಬಿರಿಯಾನಿಗೆ ಅಂತ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಶುಂಠಿ ಸೇಮ್ ಇಲ್ಲಿ ಏನೇನಿದೆ ಎಲ್ಲ ಇಲ್ಲಿದೆ. ಬಟ್ ಈ ಕಡಲೆ ಮತ್ತು ಮೆಣಸು ಕಾಯಿ 3 ನಮ್ಮ ಹತ್ರ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ರೆಡಿ ಮಾಡೋಣ ಅಂತ ಹೇಳಿ ನಾನು ಆಲ್ರೆಡಿ ಮಸಾಲೆನ ಹುರಿದಿಟ್ಕೊಂಡಿದ್ದೆ, ಸ್ವಲ್ಪ ಬಿಸಿ ಮಾಡಿ. ಏಕೆಂದರೆ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ. ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಿ ಅಲ್ವಾ, ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಬಾರ್ದು ಅಂತ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೆ. ಅದು ಆರಲಿ ಅಂತ ಇಟ್ಟಿದ್ದೆ. ಅದು ಆರಿದ ಮೇಲೆ ಇವಾಗ ರುಬ್ಕೊಳ್ಳೋಣ ಅಂತ ರುಬ್ಕೋತಾ ಇದ್ದೀನಿ. ಅಷ್ಟರಲ್ಲಿ ನಮ್ಮ ಅತ್ತೆ ನೇರಳೆಹಣ್ಣವ್ರು ಬಂದಿದ್ರು ಅಂದ್ಬಿಟ್ಟು ತೊಗೊಂಡು ಬಂದರು. ಹಾಗೆ ನೇರಳೆಹಣ್ಣನ್ನು ತೊಳೆದಿಡೋಣ ಅಂದ್ಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ಅಷ್ಟರಲ್ಲಿ ನೀರೆಲ್ಲ ಕುದ್ದೀತು, ಅಕ್ಕಿ ತೊಳೆದ್ಬಿಟ್ಟು ಹಾಕ್ತೆ. 2 ವಿಸಲ್ ಸಾಕೊಂಬಿಟ್ಟು ವಿಸಲ್ಗೆ ಇಟ್ಬಿಟ್ಟು ಸೈಡಲ್ಲಿ ಚಾಪ್ಸ್ಗೆ ಅಂತ ರೆಡಿ ಮಾಡಿದ್ದೆ ಅಲ್ವಾ ಚಿಕನ್ನು, ಅಕ್ಕಿ, ಅದಕ್ಕೆ ಮಸಾಲೆ ರುಬ್ಬಿರೋದನ್ನ ಅಲ್ಲಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಟ್ಟೆ.
ಸರಿ, ಎರಡೂ ಪ್ರಿಪೇರ್ ಆಗೋ ತನಕ ನಿಮಗೆ ಗೊತ್ತಲ್ವಾ, ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೋಬೇಕಿತ್ತು ಮತ್ತು ಪಾತ್ರೆಗಳೆಲ್ಲ ತೊಳಿಬೇಕಿತ್ತು. ಅದನ್ನೆಲ್ಲ ನೀಟಾಗಿ ಎತ್ತಿ ಕಟ್ಟಿ ಸೋರ್ಸೋಣ ಅಂತ ಹೇಳಿ ಎಲ್ಲನೂ ನೀಟಾಗಿ ಎತ್ತಿಡ್ತಾ ಇದ್ದೆ. ಅಡುಗೆ ಮಾಡೋದೊಂದು ಕಲೆಯಲ್ಲ, ಮಾಡಿದ ಮೇಲೆ ಅಡುಗೆ ಮನೆಯೂ ಕ್ಲೀನಾಗಿ ಇಟ್ಕೊಳ್ಳೋದು ಇನ್ನೊಂದು ಕಲೆ. ನೋಡಿ, ಪಾತ್ರೆ ತೊಳೆದಿರೋದೆಲ್ಲ ಅಲ್ಲೇ ಇಟ್ಟಿದೆ, ಅದನ್ನೆಲ್ಲ ನೀಟಾಗಿ ಒಂದು ಸಲ ಜೋಡಿಸೋಣ ಅಂತ ಜೋಡಿಸ್ತಾ ಇದೆ. ಇದು ಒಂದು ಸುತ್ತಿನ ಪಾತ್ರೆ ಆಯಿತು, ಇನ್ನೂ ಒಂದು ಸಲ ತೊಳಿಬೇಕು. ನಿಮಗೆ ಈ ವಿಡಿಯೋದಲ್ಲಿ ನೋಡಿ ತೋರಿಸ್ತೀನಿ. ಹೆಣ್ಮಕ್ಳಿಗಂತೂ ಮಾಡೋದು, ತಿನ್ನೋದು, ತೊಳೆಯೋದು, ಗೂಡಿಸೋದು ಇದ್ದಿದ್ದೇ ಇರುತ್ತೆ. ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಯಿತು. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ರಾಕಿಯವರು ತಿನ್ನಬೇಕು, ಟೈಮ್ ಆಗೋಗಿದೆ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ ಇದ್ದರು. ಸೊ ಹಾಗಾಗಿ ಅವ್ರಿಗೆ ಒಂದು ತಟ್ಟೆಗೆ ಹಾಕಿ ಅಷ್ಟರಲ್ಲಿ ಚಾಪ್ಸ್ ಕೂಡ ರೆಡಿಯಾಗಿತ್ತು. ಎರಡನ್ನೂ ಹಾಕಿ ಅವ್ರಿಗೂ ಕೊಟ್ಟು ನಾನು ಮತ್ತು ನನ್ನ ಮಗ ತಿನ್ನೋ ಕೂತ್ಕೊಂಡ್ವಿ. ನೋಡಿ, ಆಲ್ರೆಡಿ 1 ಗಂಟೆ ಹಾಗೆಯೇ ಹೋಯ್ತು. ತಿಂದ್ಬಿಟ್ಟು ಒಂದು ರೌಂಡ್ ನಿದ್ದೆ ಮಾಡೋಣ ಅಂತ ಹೋದೆ. ಬಟ್ ಅಷ್ಟರಲ್ಲಿ ನನ್ನ ತಂಗಿ ಕೂಡ ಬಂದಳು. ಅವಳಿಗೂ ಕೂಡ ಊಟಕ್ಕೆ ಕೊಟ್ಬಿಟ್ಟು ನೇರಳೆಣ್ಣು ತೊಗೊಂಡಿದ್ವಿ ಅಲ್ವಾ, ಸೊ ತಿನ್ನೋಣ ಅಂತ ತಿಂತಾಯಿದ್ದೆ. ಅವಳು ಕೂಡ ಊಟ ಮಾಡ್ತಿದ್ಲು. ಅವಳು ಏನಕ್ಕೆ ಬಂದಿದ್ಲು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ನಿಮಗೆ ತಂಬಲ್ಲಿ ನೋಡಿರ್ತೀರ. ಓಕೆ ಅಂತ ಹೊರಟಿದ್ವಿ. ಬಟ್ ಮಳೆ ಇರೋದ್ರಿಂದ ಸಿಟಿಗೆ ಹೋಗೋದಾ ಬೇಡವಾ ಅನ್ನೋದೇ ಡೌಟಲ್ಲಿತ್ತು. ಅದಕ್ಕೆ ಹೋಗೋದು ಬರೋದು ಮಾಡ್ತಾಯಿದ್ವಿ. ನನ್ನ ಮಗ ಕೂಡ ನಾನು ಬರ್ತೀನಿ ಅಂತ ರೆಡಿಯಾಗಿ ನಿಂತಿದ್ದ. ಆಮೇಲೆ ಫೈನಲಿ ಹೋಗೋಣ ಅಂತ ಹೇಳಿ ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು, ನನ್ನ ತಂಗಿ ಮತ್ತು ನನ್ನ ಮಗ 3 ಜನನೂ ಆಟೋದಲ್ಲಿ ಹೊರಟಿದ್ವಿ. ನಾವು ಹೊರಟಾಗ 4:15 ಆಗಿತ್ತು. ನಾವೇನೇನು ತೊಗೊಂಡ್ವಿ ಅನ್ನೋದನ್ನ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕೆಂದರೆ ಹಿತ್ತೂ ಹಿಡ್ಕೋಬೇಕಿತ್ತು ಮತ್ತು ಛತ್ರಿ ಹಿಡ್ಕೊಂಡಿದ್ವಿ ಮತ್ತು ನಾವು ತೊಗೊಂಡಿರೋದೆಲ್ಲ ಹಿಡ್ಕೊಂಡಿದ್ವಿ. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಯಿತು. ಲಾಸ್ಟಲ್ಲಿ ನಾವೇನೇನು ತೊಗೊಂಡಿದ್ದೀನಿ ಅನ್ನೋದನ್ನು ಹಾಕಿರ್ತೀನಿ, ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಮಗನಿಗೆ ವಾಚ್ ತೊಗೊಂಡ್ವಿ, ಅದೊಂದು ಮಾತ್ರ ವೀಡಿಯೋ ಮಾಡ್ಕೊಳಕ್ಕಾಯಿತು ಅಷ್ಟೇ. ಮತ್ತು ಅವನಿಗೂ ಕೂಡ ಬಟ್ಟೆ ತೊಗೊಂಡ್ವಿ, ಇಲ್ಲೇ ತೊಗೊಂಡಿದ್ದು ಆರಾಧನದಲ್ಲಿ. ಸೊ ಹಾಗಾಗಿ ಅಲ್ಲೇ ನಾವು ವೀಡಿಯೋ ಮಾಡಿದ್ದು. ಇದು ನನ್ನ ತಂಗಿ ಡೈಲಿ ವೇರ್ಗೆ ಪ್ಯಾಂಟ್ ಬೇಕು ಅಂದ್ಬಿಟ್ಟು ಅವಳು ಕೂಡ ತೊಗೊಂಡ್ಳು. ಆಮೇಲೆ ನನ್ನ ತಂಗಿ ಹಾಕ್ಕೊಂಡಿದ್ದಾಳಲ್ಲ ಆ ಜರ್ಕಿನ್ ಕೂಡ ತುಂಬಾ ಚೆನ್ನಾಗಿದೆ, ಅಲ್ಲೇ ತೊಗೊಂಡಿದ್ದು. ಅದ್ರದ್ದು ಪ್ರೈಸ್ ಅಮೌಂಟ್ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿದೆ. ನಾನು ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ಅದು ಒಂದೇ ಪೀಸ್ ಇರೋದ್ರಿಂದ ನಾನು ತೊಗೊಳಕ್ಕಾಗಲಿಲ್ಲ. ಅವಳು ಮಾತ್ರ ತೊಗೊಂಡಿದ್ದು ಅಷ್ಟೇ. ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ಅದಕ್ಕೆ ತೊಗೊಂಡು ಅಲ್ಲೇ ವೇರ್ ಮಾಡಿದ್ಲು. ಹಾಗೆಯೇ ನನ್ನ ಮಗ ಜೋಳ ಬೇಕು ಅಂತಿದ್ದ. ಸೊ ಹಾಗಾಗಿ ಜೋಳ ತಗೊಂಡು ನೋಡಿ ಅಷ್ಟೆಲ್ಲ ಹಿಡ್ಕೊಂಡು ಇಬ್ಬರೂ, ನಾನು ಮತ್ತು ಅವಳು ಇಬ್ಬರು ಹೊರಟಿದ್ವಿ. ಆಮೇಲೆ ಹೊಟ್ಟೆ ಬೇರೆ ಹಸಿತಾ ಇತ್ತು, ಏನಾದರೂ ತಿನ್ನೋಣ ಅಂತ ಹೇಳಿ ಅಲ್ಲೇ ಬ್ಯಾಗು ಅಷ್ಟನ್ನು ಹಿಡ್ಕೊಳಕ್ಕೆ ಬೇಕು ಅಲ್ವಾ ಅಂದ್ಬಿಟ್ಟು ಒಂದು ಬ್ಯಾಗ್ ಕೂಡ ತೊಗೊಂಡ್ವಿ. ಆಮೇಲೆ ಇಬ್ಬರೂ ಮಸಾಲ ಪುರಿ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ತಿಂದ್ಕೊಂಡು ನನ್ನ ತಂಗಿನ ಬಸ್ ಕೂಡ ಹತ್ತಿಸ್ಬೇಕಾಗಿತ್ತು. ಸೊ ಹಾಗಾಗಿ ಬೇಗ ತಿನ್ನೋಣ ಅಂತ ಹೇಳಿ ಚಿಕ್ಕಡಿಯಾರ ಹತ್ರ ನಾವು ತೊಗೊಂಡಿದ್ದು ಪಾನಿಪುರಿನ. ನನ್ನ ಮಗ ತಿನ್ನಲ್ಲ, ಅವನು ಆಲ್ರೆಡಿ ಜೋಳ ತಿಂದಿರೋದ್ರಿಂದ ಅವನೇನೂ ತಿನ್ನಲಿಲ್ಲ. ಅವನಿಗೆ ಫೋಟೋ ವೀಡಿಯೋಸ್ ಅಂದರೆ ಇಷ್ಟ ಇಲ್ವಂತೆ. ನಾವು ತಗೊಳ್ಳೋಣ ಅಂದರೆ ಬೇಡ ಮಮ್ಮಿ, ನಾನು ಎಷ್ಟು ಅಂತ ತೆಗಿತೀರಾ ಅಂತ ಅಂತಿದ್ದ. ಲಾಸ್ಟಲ್ಲಿ ವಾಚ್ ತೋರಿಸ್ಬೇಕು ಅಂದಾಗ ಈ ವಿಡಿಯೋ ಅಕ್ಕ ತಂಗಿ ಅಂದರೆ ಬರೀ ಜೊತೆಗಿರೋದಲ್ಲ, ಕಷ್ಟ ಸುಖದಲ್ಲೂ ಕೂಡ ಜೊತೆಗಿರಬೇಕು. ಆವಾಗಲೇ ಕೂಡ ಅಕ್ಕ ತಂಗಿರಿಗೂ ಕೂಡ ಒಂದು ಬೆಲೆ ಇರುತ್ತೆ. ಏನಂತೀರಾ ಫ್ರೆಂಡ್? ಹೀರೋ ಹೋಗ್ಲಿ ರಮ್ಮ ಆಂಟಿ, ಮುಂದಕ್ಕೆ ಬಂದು ಬಾಯ್ ಮಾಡಿ ಇಲ್ಲಿ ಬಂದು. ಇದು ಬಂದು ಪಿಂಕ್ ಮತ್ತು ಬ್ಲ್ಯಾಕ್ ಕಲರ್ದು ಟೀ ಶರ್ಟ್ ಮತ್ತು ಶಾರ್ಟ್ಸು ನನ್ನ ಮಗನಿಗೆ. ಮತ್ತು ನಾನೊಂದು ಬ್ಲೂ ಕಲರ್ದು ಟಾಪ್ ತೊಗೊಂಡೆ, ಇದರಲ್ಲಿ ಗ್ರೀನ್ ತೊಗೊಂಡವಳು. ಮತ್ತು ನಾನೊಂದು ಪರ್ಪಲ್ ಕಲರ್ದು ಒಂದು ಟಾಪ್ ತೊಗೊಂಡೆ. ಅವಳು ಕೂಡ ಒಂದು 3 ಟಾಪ್ ತೊಗೊಂಡು.
ಮತ್ತು ಇದು ಪ್ಲಾಜಾ ಪ್ಯಾಂಟು. ಇನ್ನು ವೀಡಿಯೋಗಳು ಅವಳದು ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಥ್ಯಾಂಕ್ ಯು.